ಕೀರ್ತನೆಗಳು ಅಧ್ಯಾಯ 27 ವಾಕ್ಯ 7. ಓ ಕರ್ತರೇ, ನಾನು ಕೂಗುವ ಸ್ವರವನ್ನು ಕೇಳು, ನನ್ನನ್ನು ಕರುಣಿಸಿ ನನಗೆ ಉತ್ತರ ಕೊಡು. ಕೀರ್ತನೆಗಳು ಅಧ್ಯಾಯ 27 ವಾಕ್ಯ 5. ಏಕೆಂದರೆ ಕೇಡಿನ ಮತ್ತು ಅಪಾಯ ಕಾಲದಲ್ಲಿ ಆತನು ತನ್ನ ಗುಡಾರದಲ್ಲಿ ನನ್ನನ್ನು ಬಚ್ಚಿಡುವನು, ತನ್ನ ಗುಪ್ತವಾದ ಡೇರೆಯಲ್ಲಿ ನನ್ನನ್ನು ಮರೆಮಾಡುವನು ಹಾಗೂ ಭದ್ರಪಡಿಸುವನು. ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸುವನು. ಈ ರಾತ್ರಿ ನನ್ನ ಸರ್ವೇಶ್ವರಾದ ಯೇಸುವಿನ ಜೊತೆ ಸಮಯ ಕಳೆಯುವುದಕ್ಕೆ ನಾವು ರೆಡಿಯಾಗಿದ್ದೇವೆ. ಈ ರಾತ್ರಿ ಕರ್ತರ ಜೊತೆ ಕಾಲ ಕಳೆಯುವುದಕ್ಕೆ ರೆಡಿ ಆಗುವಾಗ ನಮ್ಮ ಜೀವಿತವನ್ನು ಕರ್ತರಾದ ಯೇಸುವಿನ ಕೈಯಲ್ಲಿ ಅರ್ಪಿಸೋಣ. ಅವರಿಗೆ ನಾವು ವಂದಿಸೋಣ, ಅವರಿಗೆ ನಾವು ನಮಸ್ಕಾರ ಮಾಡೋಣ, ಅವರಿಗೆ ನಾವು ಆರಾಧಿಸೋಣ. ಏಕೆಂದರೆ ಈ ದಿನ ನಮ್ಮನ್ನು ಕಾಪಾಡಿದ್ದಾರೆ ಹಾಗೂ ಭದ್ರಪಡಿಸಿದ್ದಾರೆ. ಅವರು ನಮ್ಮನ್ನು ತುಂಬ ಪ್ರೀತಿಸುತ್ತಿದ್ದಾರೆ. ಏಕೆಂದರೆ ನಾವು ಬೀಳುವ ಸ್ಥಿತಿಯಲ್ಲಿದ್ದರೂ ಅವರು ಮತ್ತೆ ನಮ್ಮನ್ನು ಎತ್ತಿ ನಿಲ್ಲಿಸಿದ್ದಾರೆ. ಅವರು ನಮ್ಮ ದೇವರು ಆಗಿದ್ದಾರೆ. ಅವರು ನಮ್ಮ ರಕ್ಷಕರಾಗಿದ್ದಾರೆ. ಅವರು ನಮ್ಮ ಜೀವ ಸ್ವರೂಪರಾಗಿದ್ದಾರೆ. ಅವರು ನಮ್ಮ ಸರ್ವಸ್ವವಾಗಿದ್ದಾರೆ. ಅವರು ನಮ್ಮ ವಿಮೋಚಕರಾಗಿದ್ದಾರೆ. ಈಗ ವಿಶೇಷ ರೀತಿಯಲ್ಲಿ ನಮ್ಮ ಜೀವಿತವನ್ನು ಯೇಸುವಿನ ಕೈಯಲ್ಲಿ ಕೊಡೋಣ. ಈ ದಿನದಲ್ಲಿ ಅಂದರೆ ಇವತ್ತು ಎಲ್ಲಿಯಾದರೂ ಪಾಪದ ಕಾರ್ಯಗಳಲ್ಲಿ ತಪ್ಪಿನಲ್ಲಿ ಬಿದ್ದಿದ್ದರೆ ಈ ರಾತ್ರಿ ಅದನ್ನು ತೆಗೆದುಕೊಳ್ಳುವುದು ಬೇಡ. ಆ ಬಲಹೀನತೆ ನಾವು ತೆಗೆದುಕೊಳ್ಳುವುದು ಬೇಡ. ನಾವು ಕರ್ತನಲ್ಲಿ ಕ್ಷಮಾಪಣೆ ಕೇಳೋಣ. ಯೇಸುವೆ, ಗೊತ್ತಿದ್ದು ಗೊತ್ತಿಲ್ಲದೆಯೂ ನಾನು ಇಂದು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನಿಮ್ಮ ಕೃಪೆಯ ಕೈಯಿಂದ ನನ್ನನ್ನು ತಬ್ಬಿಕೋ. ಈ ಕ್ಷಣ ನನ್ನ ಜೀವಿತವನ್ನು ಕರ್ತನಲ್ಲಿ ಒಪ್ಪಿಸುತ್ತೇನೆ. ಕೀರ್ತನೆಗಳು ಅಧ್ಯಾಯ 28 7ನೇ ವಾಕ್ಯ. ಕರ್ತನು ನನ್ನ ಬಲವೂ ಗುರಾಣಿಯೂ ಆಗಿದ್ದಾನೆ. ನನ್ನ ಹೃದಯವು ಆತನಲ್ಲಿ ಭರವಸೆವಿಟ್ಟಿದ್ದರಿಂದ ಸಹಾಯ ಹೊಂದಿದೆನು. ಆದ್ದರಿಂದ ನನ್ನ ಹೃದಯವು ಬಹಳವಾಗಿ ಉತ್ಸಾಹ ಪಡುವುದು. ನಾನು ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ಈ ದಿನ ನನಗೆ ಸಹಾಯ ದೊರಕಿತು. ಯಾರಿಂದ? ಅದು ಯೇಸುವಿನಿಂದ. ಈ ರಾತ್ರಿ ಆತನ ಜೊತೆ ಸಮಯ ಕಳೆಯುವಾಗ ಅವರೇ ನಮ್ಮ ಆಧಾರ ಮತ್ತು ಸಹಾಯವಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಮೊಣಕಾಲು ಊರೋಣ. ಈ ಕ್ಷಣ ನಮ್ಮ ಯೇಸುವಿಗೆ ನಮಸ್ಕಾರ ಮಾಡೋಣ, ಸ್ತುತಿ ಸಲ್ಲಿಸೋಣ. ಪ್ರೀತಿಯ ಯೇಸುವೆ, ನೀವು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನಿಜವಾಗಿಯೂ ಜೀವಂತವಾಗಿಯೂ ನಿಂತಿದ್ದೀರಾ ಅಪ್ಪ. ನೀವು ನಮ್ಮ ಸಮಸ್ಯೆ, ಕಷ್ಟ, ನಮ್ಮ ಮನಸ್ಸಿನ ವೇದನೆ, ನಮ್ಮ ಕಣ್ಣೀರು, ರಾತ್ರಿ ಪೂರ್ತಿ ನಿದ್ರೆ ಬೀಳುವುದಿಲ್ಲ, ಟೆನ್ಷನ್, ಕಳವಳ, ನಾನು ಸಾಯಬೇಕು ಎಂಬ ಆಲೋಚನೆ, ನನ್ನನ್ನು ಯಾರು ಪ್ರೀತಿಸುತ್ತಿಲ್ಲ ಎಂಬ ಕೆಟ್ಟ ಯೋಚನೆ, ನಾನು ಒಂಟಿ ಎಂಬ ನೋವು, ಇದನ್ನೆಲ್ಲ ನಾನು ಅನುಭವಿಸುತ್ತಿರುವುದು ನಿಮಗೆ ಗೊತ್ತಿದೆ ಅಪ್ಪ. ಕರ್ತರೆ, ನಮಗೆ ಇದರಿಂದ ನಮ್ಮನ್ನು ಬಿಡಿಸಿ ಆಶೀರ್ವಾದಿಸಪ್ಪ. ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ತೊಳೆಯಿರಿ. ನಿಮ್ಮ ರಕ್ತದಿಂದ ಈ ಎಲ್ಲ ವಿಜ್ಞಾಪನೆಗಳು ನನ್ನಿಂದ ದೂರಗೊಳಿಸಿರಿ. ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆಯಿರಿ. ನಿಮ್ಮ ರಕ್ತದಿಂದ ನನ್ನ ರಕ್ತವನ್ನು ಶುದ್ಧಿಗೊಳಿಸಿ. ನಿಮ್ಮ ರಕ್ತದಿಂದ ತುಂಬಿಸಿರಿ. ಹೊಸ ಅಭಿಷೇಕದಿಂದ ನನ್ನನ್ನು ತುಂಬಿರಿ ಅಪ್ಪ. ತಂದೆಯೇ, ಈ ರಾತ್ರಿ ನೀವೇ ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ಹೋಗಿರಿ ಏಸಪ್ಪ. ಯೇಸುವೆ, ನನ್ನ ಆರೋಗ್ಯ ಹಾಳಾಗುತ್ತಿದೆ. ಈ ರಾತ್ರಿಯಲ್ಲಿ ನಿದ್ರೆ ಬೀಳುತ್ತಿಲ್ಲ. ನನ್ನ ನರಗಳು ಬಲಹೀನತೆಯಿಂದ ತುಂಬಿದೆ. ಕರ್ತರೆ, ನೀವೇ ನನ್ನನ್ನು ಕಾಪಾಡುವುದು. ಈ ರಾತ್ರಿ ನಿಮ್ಮ ಕರುಣೆಯ ಮೂಲಕ ನನಗೆ ಬಿಡುಗಡೆ ಕೊಡಿ ಕರ್ತರೆ. ನಿಮ್ಮ ಆತ್ಮದಿಂದ ಅಭಿಷೇಕದಿಂದ ತುಂಬಿರಿ. ನಿಮ್ಮ ಕೃಪೆ ನನ್ನ ಜೀವಿತದಲ್ಲಿ ಹರಿದು ಬರಲಿ ಎಂದು ನಿಮ್ಮಲ್ಲಿ ಮೊರೆ ಇಡುತ್ತೇನೆ ಅಪ್ಪ. ಕರ್ತರೆ, ನೀವೇ ನನ್ನ ರಕ್ಷಣೆಯೂ ಹಾಗೂ ಬೆಳಕು ಆಗಿದ್ದೀರಾ. ಆಮೇನ್ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. I love you, Jesus. I love you, Jesus.